Hello my dear children, I welcome you all for today's class. Okay, last class ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ನೆನಪಿದೆಯಾ ಮಕ್ಕಳೇ? ಎಸ್, ಎಕ್ಸಸೈಸ್ 1.3 ನಲ್ಲಿ ಥರ್ಡ್ ಮೇನಲ್ಲಿ ಫಸ್ಟ್ 6 ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿದ್ವಿ, ಕರೆಕ್ಟಾ? ಅದರಲ್ಲಿ 4 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ, ಜೊತೆಗೆ 2 ಪ್ರಾಬ್ಲಮ್ಸನ್ನು ನೀವು ಹೋಮ್ವರ್ಕಲ್ಲಿ ಮಾಡಿದ್ದೀರಾ. ಸೊ ನೀವೆಲ್ಲರೂ ಹೋಮ್ವರ್ಕನ್ನು ಮಾಡಿದ್ದೀರಾ ಅಂತ ಹೇಳಿ ನಾನು ನಂಬ್ಕೋತೀನಿ. ಓಕೆ ಚಿಲ್ಡ್ರನ್, ಸೊ ಲೆಟ್ಸ್ ಕಂಟಿನ್ಯೂ ದ ಸೇಮ್ ಮೇನ್ ಟುಡೇ ಆಲ್ಸೋ, ಬಿಕಾಸ್ ಈ ಮೇನಲ್ಲಿ ಎಷ್ಟು ಕ್ವೆಶನ್ಸ್ ಇದ್ದಾವೆ ಮಕ್ಕಳೇ? ಎಸ್, 10 ಕ್ವೆಶನ್ಸ್ ಇದ್ದಾವೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು 6 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ. ಹಾಗಾದರೆ ಇನ್ನೂ ಎಷ್ಟು ಉಳಿದಿದೆ? ಇನ್ನು 4 ಪ್ರಾಬ್ಲಮ್ಸ್ ಉಳಿದಿದೆ. ಓಕೆ, ಲೆಟ್ಸ್ ಕಂಟಿನ್ಯೂ ಅವರ್ ಕ್ಲಾಸ್. ಥರ್ಡ್ ಮೇನ್ 7th ಕ್ವೆಶನ್ ಗಿವನ್ a is equal to 8, an is equal to 62, sn is equal to 210, find n and d. ಸೊ 7th ಕ್ವೆಶನ್ ಹೇಗಿದೆ ಅಂತಂದರೆ ಏನೇನು ಕೊಟ್ಟಿದ್ದಾರೆ? ಎ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, nth ಟರ್ಮ್ ಆಫ್ ಅನ್ AP ಕೊಟ್ಟಿದ್ದಾರೆ 62, ಸಮ್ ಆಫ್ ಫಸ್ಟ್ n ಟರ್ಮ್ಸ್ sn ಕೊಟ್ಟಿದ್ದಾರೆ 210 ಅಲ್ವೇನ್ರಾ? ನಾವೇನು ಕಂಡುಹಿಡಿಬೇಕು ಹಾಗಾದ್ರೆ? n ಕಂಡುಹಿಡಿಬೇಕು, ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ದಿಸ್ AP, ಅದನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಜೊತೆಗೆ ಕಾಮನ್ ಡಿಫ್ರೆನ್ಸ್ ಕೂಡ ಕಂಡುಹಿಡಿಬೇಕು ಅಲ್ವಾ? ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶನ್. ಸೊ a is equal to 8, an is equal to 62, sn is equal to 210. ಸೊ ನಾವೇನು ಕಂಡುಹಿಡಿಬೇಕು ಹಾಗಾದರೆ? n ಮತ್ತು ಕಾಮನ್ ಡಿಫ್ರೆನ್ಸ್, ಇದನ್ನು ನಾವಿಲ್ಲಿ ಕಂಡುಹಿಡಿಬೇಕು, ಕರೆಕ್ಟಾ? ಓಕೆ, ಗಿವನ್ ನೋಡಿ ಮಕ್ಕಳೇ. ಸೊ ನಾನು ನೆನ್ನೆನೇ ಹೇಳ್ದಂಗೆ, ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ, ಸೊ ನೀವು sn ಕೊಟ್ಟು ಎ ಕೊಟ್ಟು an ಕೊಟ್ಟಾಗ ನಮಗೊಂದು ಸಿಂಪ್ಲೆಸ್ಟ್ ಫಾರ್ಮುಲಾ ಇದೆ, ಹೌದಲ್ವಾ? sn ನಮಗೊಂದು ಸಿಂಪ್ಲೆಸ್ಟ್ ಫಾರ್ಮುಲಾ ಇದೆ. ಏನದು? sn is equal to n divided by 2 into a plus an ಅಲ್ವಾ? 3 ಟರ್ಮ್ ನಮಗೆ ಸಿಕ್ಕಿದೆ. ಸೊ ಅದರಲ್ಲಿ n ಮಾತ್ರ ನಾವು ಕಂಡುಹಿಡಿಬೇಕು. ಸೊ ಆ ಫಾರ್ಮುಲಾನ ನಾವಲ್ಲಿ ಯೂಸ್ ಮಾಡ್ಕೋಬಹುದು, ಹೌದಲ್ವಾ ಮಕ್ಕಳೇ? ಸೊ let us write the formula. Sn is equal to n divided by 2 into a plus an. ಸರಿಗಿದೆಯಾ? ಓಕೆ, Sn ಸಬ್ಸ್ಟಿಟ್ಯೂಟ್ ಮಾಡೋಣ. 210 is equal to n ಗೊತ್ತಾ ನಮಗೆ? ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. a is given, ಎಷ್ಟಿದೆ? 8 plus an also given, it is 62. ಓಕೆ, ಸೊ 210 is equal to n divided by 2, ಹಾಗೆ ಬರ್ಕೊಳ್ಳೋಣ. ಸೊ ಲೆಟ್ us add these two numbers. So 8 plus 62 is 70. Is it right children? Yes. So let us solve 70 divided by 2. So 2 ones are 2, 2 35s are, and it becomes 210 is equal to n into 35, 35n. Okay, so let us shift this 35 to this side and it comes to its denominator ಅಲ್ವಾ? ಇಲ್ಲಿ ಮಲ್ಟಿಪ್ಲೈ ಆಗ್ತಿರೋದು ಈ ಕಡೆಗೆ ಹೋದ್ರೆ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಸೊ 210 divided by 35. ಸೊ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಣ. ಸೊ 35 ಮತ್ತು 210 ಎರಡು ಕೂಡ 7 ಟೇಬಲಲ್ಲಿ ಹೋಗುತ್ತೆ ಅಲ್ವೇನ್ರೋ? ಸೊ ಸಾಲ್ವ್ ಮಾಡೋಣ. 7 5s 35 and 7 30s, ರೈಟ್? ಅಗೈನ್ 30 ಮತ್ತು 5 ಎರಡು ಕೂಡ ಒಂದೇ ಟೇಬಲಲ್ಲಿ ಹೋಗುತ್ತೆ, 5 ಟೇಬಲು. 5 1s 5, 5 6 30. Therefore n is equal to 6. n ವ್ಯಾಲ್ಯೂ ನಮಗೆ ಗೊತ್ತಾಯಿತು. ಈಗ ನಮ್ಮ ಹತ್ರ a ಇದೆ, an ಇದೆ, n ಇದೆ. ಸೊ a an n ಎಲ್ಲ ನಮಗೆ ಸಿಕ್ಕಿದೆ ಅಂದಮೇಲೆ ನಾವು ಈಸಿಲಿ ಡಿ ವ್ಯಾಲ್ಯೂನ ಕಂಡುಹಿಡಿಬೋದು ಅಲ್ವಾ ಮಕ್ಕಳೇ? ಸೊ ವಿ ಹ್ಯಾವ್ ದ ಫಾರ್ಮುಲಾ ಟು ಫೈಂಡ್ ದ nth ಟರ್ಮ್ ಆಫ್ ಎನ್ AP is an is equal to a plus n minus 1 into d, ರೈಟ್? ಸೊ ಇಲ್ಲಿ an ಗೊತ್ತು, a ಗೊತ್ತು, n ಗೊತ್ತು. ಸೊ ಯೂಸಿಂಗ್ ದಿಸ್ ಗಿವನ್ ವಿ ಕ್ಯಾನ್ ಈಸಿಲಿ ಫೈಂಡ್ ದ ವ್ಯಾಲ್ಯೂ ಆಫ್ d ಅಲ್ವಾ ಮಕ್ಕಳೇ? ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. an ಪ್ಲೇಸಿಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕ್ರೋ?
Yes, it is 62. A is 8 plus n ವ್ಯಾಲ್ಯೂ ಗೊತ್ತಾ ನಮಗೆ? ಏನು n ವ್ಯಾಲ್ಯೂ? ಎಸ್, ಈಗಷ್ಟೇ ಕಂಡುಹಿಡಿದಿದ್ದೀವಿ. ಇಟ್ ಇಸ್ 6. ಸೊ 6 minus 1. ವಿ ಡೋಂಟ್ ನೋ ಡಿ, ಅದನ್ನು ಹಾಗೆ ಬರ್ಕೊಳ್ಳೋಣ. ಸೊ ಈ 8ನ ನಾವು ಈ ಸೈಡಿಗೆ ತಗೊಳ್ಳೋಣ ಮಕ್ಕಳೇ. ಆ್ಯಂಡ್ ಇಟ್ ಬಿಕಮ್ಸ್, ಇಲ್ಲಿ ಪ್ಲಸ್ ಇರೋದು ಈ ಕಡೆಗೆ ಬಂದರೆ ಏನಾಗುತ್ತೆ? ಮೈನಸ್ 62 minus 8. ಸೊ 6 minus 1 is 5. ಈ ಕಡೆ 5D ಅಷ್ಟೇ ಉಳ್ಕೊಳ್ಳುತ್ತೆ. ಸೊ 62ನಲ್ಲಿ 8 ಕಳೆದ್ರೆ ಎಷ್ಟು ಬರುತ್ತೆ? ಇಟ್ ಇಸ್ 54 is equal to 5D. ಸೊ ಈ 5ನ ಈ ಸೈಡಿಗೆ ತಗೊಳ್ಳೋಣ. ಆ್ಯಂಡ್ ದಿಸ್ ಬಿಕಮ್ಸ್ D is equal to 54 divided by 5. ಸೊ 54ನ 5ಇಂದ ಡಿವೈಡ್ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಇಷ್ಟಕ್ಕೆ ನಾವು ಇದನ್ನು ನಿಲ್ಲಿಸೋಣ. ದೇರ್ ಫೋರ್ n is equal to 6 and D is equal to 54 divided by 5. ಇಷ್ಟೇ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಯುವರ್ 8th question under third main is given. an is equal to 4, d is equal to 2, sn is equal to minus 14. Find n and a. ಇಲ್ಲಿ an ಕೊಟ್ಟಿದ್ದಾರೆ, nth ಟರ್ಮ್ ಕೊಟ್ಟಿದ್ದಾರೆ ಅಲ್ವಾ? nth ಟರ್ಮ್ ಎಷ್ಟು ಕೊಟ್ಟಿದ್ದಾರೆ? 4. d ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ಇಟ್ ಇಸ್ 2. sn ಕೊಟ್ಟಿದ್ದಾರೆ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಎಷ್ಟಿದೆ ಮಕ್ಕಳೇ? minus 14. ಸೊ ಹಿಯರ್ we have to find the value of n, ಅಂದರೆ number of terms of this AP and the first term of this AP. ಅರ್ಥ ಆಯ್ತಾ? ಈ ಎಪಿನಲ್ಲಿ ಫಸ್ಟ್ ಟರ್ಮ್ ಕಂಡುಹಿಡಿಬೇಕು, ಒಟ್ಟು ಎಷ್ಟು ಟರ್ಮ್ಸ್ ಇದಾವೆ ಅದನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಓಕೆ, ಗಿವನ್ ಬರ್ಕೊಳ್ಳೋಣ. an is equal to 4, d is equal to 2, sn is equal to minus 14. So we have to find the value of n and the first term. ಫಸ್ಟ್ ಟರ್ಮ್ನ ನಾವಿಲ್ಲಿ ಕಂಡುಹಿಡಿಬೇಕು. ಓಕೆ, ಇಲ್ಲಿ an ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಮತ್ತು sn ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಫಸ್ಟ್ ಟರ್ಮೇ ಗೊತ್ತಿಲ್ಲ, ಜೊತೆಗೆ n ವ್ಯಾಲ್ಯೂ ಕೂಡ ನಮಗೆ ಗೊತ್ತಿಲ್ಲ. ಸಪೋಸ್ ನಮಗೆ n ವ್ಯಾಲ್ಯೂ ಗೊತ್ತಿದ್ದಿದ್ರೆ ನಾವೇನು ಮಾಡ್ಬೋದಾಗಿತ್ತು? ಈ an ಅದರ ಜನರಲ್ ಫಾರ್ಮ್ ಹಾಕ್ಕೊಂಡು ನಾವು a ವ್ಯಾಲ್ಯೂನ ಕಂಡುಹಿಡಿಬೋದಾಗಿತ್ತು ಅಲ್ವಾ? ಸೊ ನಾವಿಲ್ಲಿ ನಮಗೆ ಮೊದಲು n ವ್ಯಾಲ್ಯೂನೇ ಗೊತ್ತಿಲ್ಲ ಅಲ್ವೇನ್ರೋ? ಅದಕ್ಕೆ ನಾವೇನು ಮಾಡೋಣ? ಮೊದಲು n ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಸೊ n ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಸೊ ಡಿ ಇದೆ ಅಲ್ವಾ, ಮತ್ತು an ಇದೆ. ಇದೆರಡು ಇರೋದ್ರಿಂದ ನಾವು an ಫಾರ್ಮುಲಾನೇ ನಾವು ಫಸ್ಟ್ ಯೂಸ್ ಮಾಡ್ಕೊಳ್ಳೋಣ. an is equal to a plus n minus 1 into d. ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ. an is 4. ನಮಗೆ a ವ್ಯಾಲ್ಯೂ ಗೊತ್ತಾ? ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಪ್ಲಸ್ n ಗೊತ್ತೇನ್ರೋ? ಅದೂ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಡಿ ಗೊತ್ತಾ? ಎಸ್, ಡಿ ಇಸ್ ಗಿವನ್ ವಿಚ್ ಇಸ್ 2. ಸೊ 4 is equal to a, n into 2 is 2n, plus into minus, minus 2 ones are 2. ಸೊ ಈ 2ನ ನಾವು ಈ ಸೈಡಿಗೆ ತಗೊಳ್ಳೋಣ ಮಕ್ಕಳೇ. ಆ್ಯಂಡ್ ಇಟ್ ಬಿಕಮ್ಸ್ a plus 2n is equal to 4 plus 2. ಸೊ ಇಲ್ಲಿ 4 plus 2 is equal to a plus 2n ಅಂತ ಬರ್ಕೋಬೋದಾಗಿತ್ತು. ಸೊ LHS RHSನ ನಾವು ಎಕ್ಸ್ಚೇಂಜ್ ಮಾಡಬಹುದು ಅಲ್ವೇನ್ರೋ? ಈ ಕ್ವೆಶನನ್ನು ನಾವು ಯಾವುದಾದ್ರೂ ಯಾವ ಸೈಡಿಗೆ ಬರ್ಕೋಬಹುದು ಫಾರ್ ಅವರ್ ಕನ್ವೀನಿಯನ್ಸ್ ಅಲ್ವಾ? ಓಕೆ, ಸೊ ಲೆಟ್ ಅಸ್ ಆ್ಯಡ್ 4 plus 2. ವಾಟ್ ಇಸ್ ದ ಸಮ್? ಇಟ್ ಈಸ್ 6 ಅಲ್ವಾ? ಸೊ ಏನ ಇಲ್ಲೇ ಉಳಿಸ್ಕೊಂಡು ಈ 2n ನಾವು ಮಕ್ಕಳೇ ಈ ಕಡೆ ತಗೊಳ್ಳೋಣ. ಆ್ಯಂಡ್ ಇಟ್ ಬಿಕಮ್ಸ್ 6 minus 2n. ಕಾಲ್ ಇಟ್ ಆಸ್ ಈಕ್ವೇಶನ್ 1. ಓಕೆ, ಸೊ ಈಗ ನಾವು sn ಫಾರ್ಮುಲಾ ಹಾಕೊಳ್ಳೋಣ ಮಕ್ಕಳೇ. ಸೊ ವಿ ನೋ ದ ಫಾರ್ಮುಲಾ ಫಾರ್ sn is equal to n divided by 2 into 2a plus n minus 1 into d. ರೈಟ್? ಸೊ sn ಕೊಟ್ಟಿದ್ದಾರೆ, ಹಾಕೊಳ್ಳೋಣ. ಇಟ್ ಇಸ್ minus 14. n ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ ಇರಲಿ, ಡಿವೈಡೆಡ್ ಬೈ 2. ಸೊ 2 into a. ಎಗೆ ನಾವೊಂದು ಇಲ್ಲಿ ಎಕ್ಸ್ಪ್ರೆಷನ್ ತಗೊಂಡಿದ್ದೀವಿ
ಅಲ್ವಾ. ಸೊ ಎ ಬದಲಾಗಿ ನಾವು 6 ಮೈನಸ್ 2n ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ 2 ಇಂಟು 6 ಮೈನಸ್ 2n, ರೈಟ್. ಸೊ n ಪ್ಲಸ್ n ಮೈನಸ್ 1 ಹಾಗೆ ಇರಲಿ. ಡಿ ವ್ಯಾಲ್ಯೂ ಗೊತ್ತು, ಎಷ್ಟು ಮಕ್ಕಳೇ ಡಿ ವ್ಯಾಲ್ಯೂ 2. ಸಬ್ಸ್ಟಿಟ್ಯೂಟ್ ಮಾಡಿ, ರೈಟ್. ಈ 2ನ ನಾವು ಈ ಸೈಡಿಗೆ ತಗೊಳ್ಳೋಣ. ಇಟ್ ಬಿಕಮ್ಸ್ ಮಲ್ಟಿಪ್ಲೈಡ್ ವಿತ್ 14, ಕರೆಕ್ಟಾ. ಸೊ ಮೈನಸ್ 14 ಇಂಟು 2 is equal to n into, so let us multiply 2 with 6 and minus 2n, okay. 2 6s are 12, plus into minus minus, 2 2s are 4n, right. So plus ಇದೆ, plus n into 2 2n, ಸರಿ ನೆನ್ರೋ. ಪ್ಲಸ್ ಇಂಟು ಮೈನಸ್ ಮೈನಸ್, 2 1s are 2. ಈಗ ನಂಬರ್ಸ್ನ ಆ್ಯಡ್ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಜೊತೆಗೆ ಎನ್ ಕೋಎಫಿಷಿಯೆಂಟ್ಸ್ನು ಕೂಡ ಏನು ಮಾಡೋಣ, ಆ್ಯಡ್ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಸೊ ಆ್ಯಡ್ ಸಬ್ಟ್ರಾಕ್ಟ್ ಅದ್ರ ಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, 14 2s are 28 is equal to n into, so here 12 is positive and 2 is negative sign, right. So 12 minus 2 is 10. ಸೊ ಇದರಲ್ಲಿ 4 ಮತ್ತೆ 2 ಬಿಗ್ಗರ್ ನಂಬರ್ ಸೈನ್ ಏನಿದೆ ಮಕ್ಕಳೇ, ಮೈನಸ್. ಸೊ ಮೈನಸ್ ಸೈನ್ ಹಾಕೊಳ್ಳೋಣ. 4 ಅಲ್ಲಿ 2 ಕಳೆದ್ರೆ ಎಷ್ಟು, ಇಟ್ ಇಸ್ 2n, ಕರೆಕ್ಟಾ. ಈಗ n ಜೊತೆಗೆ ಅದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಮೈನಸ್ 28 ಹಾಗೆ ಇರುತ್ತೆ, ಇಸ್ ಈಕ್ವಲ್ ಟು n ಇಂಟು 10 10n ಮೈನಸ್ n ಇಂಟು 2n 2n ಸ್ಕ್ವೇರ್, ಕರೆಕ್ಟಾ. ಸೊ ಈಗ ಈ ಟರ್ಮ್ಸ್ನೆಲ್ಲ ಈ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಮೈನಸ್ 28, ಈ ಕಡೆ ಪ್ಲಸ್ 10 ಇರೋದು ಈ ಕಡೆಗೆ ಬಂದರೆ ಏನಾಗುತ್ತೆ, ಮೈನಸ್ 10n, ಈ ಕಡೆ ಮೈನಸ್ ಇರೋದು ಈ ಕಡೆಗೆ ಬಂದರೆ ಏನಾಗುತ್ತೆ, ಪ್ಲಸ್ ಪ್ಲಸ್ 2n ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇಲ್ಲೆಲ್ಲ ಇರೋ ಟರ್ಮ್ಸ್ ಎಲ್ಲ ಈ ಕಡೆ ತಗೋಬಿಟ್ರೆ ಇಲ್ಲೇನೂ ಇರಲ್ಲ, ಅಲ್ವೇನ್ರೋ. ಓಕೆ, ಈಗ ನಾವು ಇದನ್ನು ಅದರ ಡಿಗ್ರಿ ಆರ್ಡ್ರ್ ವೈಸ್ನಲ್ಲಿ ಬರ್ಕೊಳ್ಳೋಣ. ಸೊ ಫಸ್ಟು 2n ಸ್ಕ್ವೇರ್ ಮೈನಸ್ 10n ಮೈನಸ್ 28 ಇಸ್ ಈಕ್ವಲ್ ಟು 0, ಕರೆಕ್ಟಾ. ಓಕೆ, ಸೊ ಎಲ್ಲ ಈವನ್ ಕೋಎಫಿಷಿಯೆಂಟ್ಸೇ ಇದೆ ಅಲ್ವಾ ಮಕ್ಕಳೇ. ಸೊ ಲೆಟ್ ಅಸ್ ಡಿವೈಡ್ ಥ್ರೂ ಔಟ್ ಬೈ 2. ಥ್ರೂ ಔಟ್ ಈಕ್ವೇಷನ್ನ 2 ಇಂದ ಡಿವೈಡ್ ಮಾಡೋಣ. ಆ್ಯಂಡ್ ಇಟ್ ಬಿಕಮ್ಸ್ 2n ಸ್ಕ್ವೇರ್ ಡಿವೈಡೆಡ್ ಬೈ 2 minus 10n divided by 2 minus 28 divided by 2 is equal to 0. So 2 2 gets cancelled, 2 1s are 2 5s are 2 1s are 2 14s are, and it becomes n square minus 5n minus 14 is equal to 0, right. ಈಗ ನಮಗೊಂದು ಈಕ್ವೇಶನ್ ಸಿಕ್ಕಿದೆ. ಇದನ್ನ ನಾವು ಫ್ಯಾಕ್ಟರೈಸ್ ಮಾಡೋಣ ಮಕ್ಕಳೇ. ಸೊ ಫಸ್ಟ್ ಸ್ಟೆಪ್ ಇಸ್ ಮಲ್ಟಿಪ್ಲಿಕೇಶನ್ ಆಫ್ ಕೋಎಫಿಷಿಯೆಂಟ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್. ಸೊ 1 ಇಂಟು ಮೈನಸ್ 14 ಪ್ಲಸ್ ಇಂಟು ಮೈನಸ್ ಮೈನಸ್, 14 1s are 14. ಸೊ 14ಗೆ ಫ್ಯಾಕ್ಟರ್ಸನ್ನ ಬರೆಯೋಣ. ಸೊ ಆ ಫ್ಯಾಕ್ಟರ್ಸ್ ಹೆಂಗಿರ್ಬೇಕಪ್ಪ ಅಂದರೆ, ಸಮ್ ಮಾಡಿದ್ರೆ ಮೈನಸ್ 5 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 14 ಬರಬೇಕು ಅಲ್ವಾ ಮಕ್ಕಳೇ. ಹಾಗಾದರೆ ಯಾವುದದು ಫ್ಯಾಕ್ಟರ್ಸು, ಇಟ್ ಈಸ್ 7 2s. ನಮಗಿಲ್ಲಿ ಮೈನಸ್ 5 ಬರಬೇಕಾಗಿರೋದ್ರಿಂದ ಸೊ 7ಗೆ ನಾವು ಮೈನಸ್ ಹಾಕೊಳ್ಳೋಣ. ಸೊ ಇಲ್ಲಿ ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇದ್ದರೆ ಆನ್ಸರಲ್ಲೂ ಕೂಡ ಏನಾಗುತ್ತೆ, ನಮಗೆ ಮೈನಸ್ಸು ಕ್ಯಾರಿ ಆಗುತ್ತೆ. ಸೊ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 7 2s are 14, ಸಮ್ ಮಾಡಿದ್ರೆ ಸೊ ಬಿಗ್ಗರ್ ನಂಬರ್ ಸೈನ್ ಕ್ಯಾರಿ ಆಗುತ್ತೆ. 7ಅಲ್ಲಿ 2 ಕಳೆದ್ರೆ 5. So let us split this 5 into minus 7 and 2. So this becomes n square minus 7n plus 2n minus 14 is equal to 0. ಸರಿನಾ. ಈಗ ಗ್ರೂಪಿಂಗು ಇದೆರಡನ್ನು ಗ್ರೂಪ್ ಮಾಡ್ಕೊಳ್ಳೋಣ. ಇಲ್ಲಿ n ಕಾಮನ್ ಇದೆ. ಸೊ n ಕಾಮನ್ ತೆಗೆದ್ರೆ ಏನೇನು ಉಳ್ಕೊಳ್ಳುತ್ತೆ, n ಮೈನಸ್ 7. ಸೊ ಪ್ಲಸ್ 2 ಕಾಮನ್ ತೆಗೆಯೋಣ. ಸೊ 2 7s are 14 ಆಗಿರೋದ್ರಿಂದ ಸೊ n ಮೈನಸ್ 7 ಅಷ್ಟೇ ಉಳ್ಕೊಳ್ಳುತ್ತೆ. ನಾವು ಎರಡು ಕಡೆ n ಮೈನಸ್ 7 ಕಾಮನ್ ಇದೆ. ಸೊ ಕಾಮನ್ ತಗೊಳ್ಳೋಣ. ಇನ್ನೇನು ಉಳ್ಕೊತು, n ಪ್ಲಸ್ 2.
ಸರಿನೇನ್ರೋ? ಸೊ n minus 7 is equal to 0, n plus 2 is equal to 0. So n is equal to 7 ನ ಈ ಕಡೆ ತಗೊಳ್ಳೋಣ, it becomes plus. So n is equal to 2 ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ ಮಕ್ಕಳೇ? -2. ನಾವು ಈಗ ಹೇಳಿ ನೀವು ಯಾವುದನ್ನ ನಾವು ವ್ಯಾಲ್ಯೂ ಆಫ್ n ಅಂತ ಚೂಸ್ ಮಾಡಬೇಕು ಮಕ್ಕಳೇ? ಎಸ್, ನಾವು n ನ 7 ಅನ್ನೇ ಚೂಸ್ ಮಾಡಬೇಕು. ಯಾಕೆಂದರೆ ಸೊ 7 ಶೋಸ್ ದಟ್ ದ ಪೊಸಿಷನ್ ಆಫ್ ದ ನಂಬರ್ ಇನ್ ದಿಸ್ AP ಅಲ್ವಾ? ಪೊಸಿಷನ್ ಯಾವಾಗಲೂ ಎಕ್ಸಿಸ್ಟ್ ಅಲ್ವಾ? ಸೊ ಅದು ಇಮ್ಯಾಜಿನರಿ ಅಲ್ಲ, ಹಾಗಾಗಿ ಇಟ್ ಶುಡ್ ಬಿ ಪಾಸಿಟಿವ್ ಇಂಟೀಜರ್. ಹಾಗಾಗಿ n is equal to 7. ಈಗ n is equal to 7 ನ ನಾವು ಈಕ್ವೇಷನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆ್ಯಂಡ್ ದಿಸ್ ಬಿಕಮ್ಸ್, put n is equal to 7 in equation 1. So a is equal to 6 minus 2n. So 6 minus 2 into 7. So 6 minus 14. So 14 ಅಲ್ಲಿ 2 ಕಳೆದ್ರೆ ಎಷ್ಟು? It is -8. ಬಿಗ್ಗರ್ ನಂಬರ್ ಸೈನ್ ಮೈನಸ್, ಸೊ ಅದಕ್ಕೆ ನಾವು -8 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. Therefore the value of n is 7 and the value of a is -8. That's it. Do you understand this, children? Okay, fine. Let's go for the next question. Your third main 9th question is, right? Given L is equal to 28, S is equal to 144 and there are total 9 terms. Find A. ಸೊ ನೋಡಿ ಮಕ್ಕಳೇ, ಇಲ್ಲಿ ಎಲ್ ಅಂತಂದ್ರೆ ಮಕ್ಕಳೇ, ಎಸ್, ಲಾಸ್ಟ್ ಟರ್ಮ್ ಎನ್ ನಾವು ಸಮ್ಟೈಮ್ಸ್ ಎಲ್ ಅಂತ ಕೂಡ ನಾವು ಡಿನೋಟ್ ಮಾಡ್ಬೋದು ಅಂತ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ ಅಲ್ವಾ? ಸೊ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ ವಿಚ್ ಇಸ್ 28, ಕರೆಕ್ಟಾ? ಆ್ಯಂಡ್ ಎಸ್ ಇಸ್ ಈಕ್ವಲ್ ಟು 144. ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ನ ನಾವು ಎಸ್ ಎನ್ ಅಂತನಾರು ತಗೋಬೋದು, ಎಸ್ ಅಂತನಾರು ತಗೋಬೋದು ಅಲ್ವೇನ್ರೋ? ಸೊ ಹಾಗಾಗಿ ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ 144 and there are total 9 terms ಅಲ್ವಾ? ಸೊ ಒಟ್ಟು ಎಷ್ಟು ಟರ್ಮ್ಸ್ ಇದಾವಂತೆ ಈ AP ನಲ್ಲಿ? 9 ಟರ್ಮ್ಸ್ ಇದಾವಂತೆ. ಹಾಗಾದ್ರೆ ನಾವೇನು ಕಂಡುಹಿಡಿಬೇಕು? ವ್ಯಾಲ್ಯೂ ಆಫ್ ಎ ನ ನಾವಿಲ್ಲಿ ಕಂಡುಹಿಡಿಬೇಕು ಅಲ್ವೇನ್ರೋ? ಸೊ ಗಿವನ್ ಬರ್ಕೊಳ್ಳೋಣ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ದ ಗಿವನ್ ಈಸ್ ಎ ಶುಡ್ ಬಿ ಫೈನ್ ಅಲ್ವಾ? ಎ ನ ನಾವಿಲ್ಲಿ ಕಂಡುಹಿಡಿಬೇಕು. ಎಲ್ is equal to 28. S is given 144, right? So they are telling that there are total 9 terms. ಅಂದ್ರೆ n ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ಮಕ್ಕಳೇ. ಎಷ್ಟು ಟರ್ಮ್ಸ್ ಇದಾವಂತೆ? ಸೊ 9 ಟರ್ಮ್ಸ್ ಇದಾವಂತೆ. ಸೊ n is equal to 9. ಸೊ ನಮಗೆ L, S ಮತ್ತೆ n ಇರುವಾಗ we can easily find A ಅಲ್ವಾ ಮಕ್ಕಳೇ? Now it's the time to use another formula to find the sum of first n terms of an AP. 3 ಫಾರ್ಮುಲಾ ನಾವಲ್ಲಿ ಡಿರೈವ್ ಮಾಡ್ಕೊಂಡಿದ್ವಿ ಅಲ್ವಾ ಮಕ್ಕಳೇ? ಸೊ ಒಂದು Sn is equal to n divided by 2 into 2a plus n minus 1 into d. ಅದು ಯೂಶುವಲ್ ಆಗಿ ಜಾಸ್ತಿ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂಥದ್ದು. ಆದರೆ an ಅಂತ ಕೊಟ್ಟಿದ್ದಾಗ ಆ an ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕೆ, ಸಾರಿ an ನ ಸಾಲ್ವ್ ಮಾಡೋದಕ್ಕೆ ನಮಗಿದ್ದಂಥ ಫಾರ್ಮುಲಾ ಯಾವುದು? Sn is equal to n divided by 2 into a plus an ಅಲ್ವಾ? ಸೊ ಇಲ್ಲಿ ಎಲ್ ಕೊಟ್ಟಿದ್ದಾರೆ. ಸೊ ಇನ್ನೂ ಒಂದು ಫಾರ್ಮುಲಾ ಇದೆ, ಏನದು? Sn is equal to n divided by 2 into a plus l ಅಲ್ವಾ? ಈಗ ನಾವು ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ Sn is equal to n divided by 2 into a plus ಎಲ್ ಅಲ್ವಾ? ನಮಗೆ Sn ಗೊತ್ತು, n ಗೊತ್ತು, ಎಲ್ ಗೊತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಎನ ಕಂಡುಹಿಡಿಯೋಣ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ಗಿವನ್ ವ್ಯಾಲ್ಯೂಸ್. ಸೊ Sn ಗೆ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ? 144 ಇಸ್ ಈಕ್ವಲ್ ಟು ಎನ್ ಎಷ್ಟು ಮಕ್ಕಳೇ? 9 ಡಿವೈಡೆಡ್ ಬೈ 2. ಎ ಗೊತ್ತಾ ನಮಗೆ? ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಎಲ್ ಗೊತ್ತಾ? ಎಸ್, ಇಟ್ ಇಸ್ ಗಿವನ್ 28. ಓಕೆ, 2ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಟ್ ಬಿಕಮ್ಸ್ 144. ಇಲ್ಲಿ ಡಿವೈಡ್ ಆಗ್ತಿದೆ, ಈ ಕಡೆ ಬಂದರೆ ಏನಾಗುತ್ತೆ ಮಕ್ಕಳೇ? ಎಸ್, ಇಟ್ ಬಿಕಮ್ಸ್
multiplied with 144, right? So 9 hange irutte. So into a plus 28, correct? So 144 2s, ಎಷ್ಟು 144 2s, which is 288. So let us multiply 9 with a and 28, right? So 28 ಜೊತೆಗೆ 9 ನ ಮತ್ತೆ a ಜೊತೆಗೆ 9 ನ ಮಲ್ಟಿಪ್ಲೈ ಮಾಡೋಣ. 9 into a 9a and 9 into 28. ಸೊ ಎಷ್ಟು ಅದರ ಪ್ರಾಡಕ್ಟು, ಸೊ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ ಅಲ್ವಾ. ಸೊ 9 8s 72, 7 ಕ್ಯಾರಿ, 9 2s 18, 18 plus 7 ಎಷ್ಟಾಯಿತು 25, ಕರೆಕ್ಟಾ? ಇಟ್ ಇಸ್ 252, 252, ರೈಟ್? 252 ನ ಈ ಸೈಡಿಗೆ ಶಿಫ್ಟ್ ಮಾಡ್ಕೊಳ್ಳೋಣ and it becomes 288 minus 252 is equal to 9a, ಕರೆಕ್ಟಾ? ಸೊ ಈಗ 288 ಅಲ್ಲಿ 252 ಅನ್ನ ಸಬ್ಟ್ರಾಕ್ಟ್ ಮಾಡೋಣ. 8 ಅಲ್ಲಿ 2 ಕಳೆದ್ರೆ 6, 8 ಅಲ್ಲಿ 5 ಕಳೆದ್ರೆ 3, 2 minus 2 is 0. ಎಷ್ಟಾಯ್ತು ಮಕ್ಕಳೇ? 36. ಸೊ ಇದರ ಡಿಫರೆನ್ಸ್ ನಮಗೆ ಸಿಕ್ಕಿದೆ, ವಿಚ್ ಇಸ್ 36 is equal to 9a. ಸೊ ಎ ಇಲ್ಲೇ ಉಳಿಸ್ಕೊಂಡು 9 ಕೂಡ ತಗೊಳ್ಳೋಣ. ಇಟ್ ಗೋಸ್ ಟು ಇಟ್ಸ್ ಡಿನಾಮಿನೇಟರ್ ಬಿಕಾಸ್ ಇಟ್ ಈಸ್ ಮಲ್ಟಿಪ್ಲೈಡ್ ವಿತ್ ಎ ಅಲ್ವಾ. ಸೊ ಎ ಇಸ್ ಈಕ್ವಲ್ ಟು 36 divided by 9. So 9 and 36 are comes in the same table. So let us simplify that. So 9 1s are 9, 9 4s are 36. Therefore a is equal to 4. That's it. ಅರ್ಥ ಆಯ್ತಾ ಮಕ್ಕಳೇ? ಎ ವ್ಯಾಲ್ಯೂ ನಮಗೆ 4 ಸಿಕ್ಕಿದೆ. ಓಕೆ ಓಕೆ children, now we are come to an end of this class. So let's take your homeworks. So your homework question is given a is equal to 3, n is equal to 8, s is equal to 192, find d. Okay, so ಇಲ್ಲಿ a ಕೊಟ್ಟಿದ್ದಾರೆ ಮಕ್ಕಳೇ 3, n ವ್ಯಾಲ್ಯೂ ಇದೆ 8 ಮತ್ತೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದ್ರೆ s ಇದೆ. ಓಕೆ, s is equal to 192. ಸೊ ನೀವೇನು ಕಂಡುಹಿಡಿಬೇಕು? ಡಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಇದನ್ನ ನಿಮ್ಮ ನೋಟ್ಬುಕ್ಕಲ್ಲಿ ಸಾಲ್ವ್ ಮಾಡಿ ಮಕ್ಕಳೇ. ಸೊ ನಿಮಗೆ ಇವತ್ತಿನ ಕ್ಲಾಸು ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಸೊ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನೀವು ನನ್ನನ್ನು ಸೊ ಕೇಳೋದಕ್ಕೆ ಯಾವುದೇ ಹಿಂಜರಿಕೆ ಬೇಡ. ಅರ್ಥ ಆಯ್ತಾ? ಓಕೆ, ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಟೇಕ್ ಕೇರ್.